ಆ ಒಂದು ಆಯ್ಕೆ ಪ್ರಕ್ರಿಯೆಗೆ ಮೊದಲು ಮನೆಯವರ ಮನಸ್ಸನ್ನು ಗೆದ್ದು ಹೆಚ್ಚಿನ ಓಟನ್ನು ಪಡ್ಕೊಳ್ಳೋದಕ್ಕಂತಾನೆ ಈ ಟಾಸ್ಕ್ಗಳು. ಯಜಮಾನ ಯಜಮಾನ ಒಂದಂತೂ ಸತ್ಯ, ಮನೆಯಿಂದ ಆಚೆ ಹಾಕ್ತೀನಿ ಅಂತ ನಿಂತಿರೋ ಅನಿತಾ ಮತ್ತು ಅವ್ರ ಮಾತನ್ನು ನಂಬ್ಕೊಂಡಿರೋ ಮನೆಯವರೆಲ್ಲರೂ ನಮ್ ಮೇಡಮ್ ಬುಗುರಿ ಆಡಿಸ್ದಂಗ ಆಡಿಸ್ತಾರೆ. Roy, just stop it. ಎಷ್ಟು ದಿನ ಎಲ್ಲರನ್ನೂ ಏಮಾರಿಸ್ತಾ ಇದ್ಲು, ಇವತ್ತು ಇವನ್ ಕೈಗೆ ಸರಿಯಾಗಿ ಸಿಕ್ಬಿದ್ಲು. ಇವತ್ತಿಗೆ ಇವಳು ಮುಖವಾಡ ಕಳ್ಚಿ ಬಿದ್ದು ಅಸ್ಲಿ ರೂಪ ಹೊರಗೆ ಬರುತ್ತೆ ಅನ್ಸತ್ತೆ. ಈ ಮಾಮ್ಗೆ ಏನಾಯ್ತು? ಇಷ್ಟು ದಿನದ ಪ್ರಯತ್ನ ಒಂದೇ ಸಲ ಹಾಳು ಮಾಡ್ತಿದಾರಲ್ಲ. ಕಂಟ್ರೋಲ್ ಮಾಮ್. ಏನ್ ಮಾತಾಡ್ತಿದ್ರಿ ಮೇಡಮ್? ಅಂದ್ರೆ ಝಾನ್ಸಿ ಮೇಡಮ್ ರಾಘು ಸರ್ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಅಂದ್ರೆ ಇಷ್ಟು ದಿನ ಝಾನ್ಸಿ ಮೇಡಮ್ಗೆ ಒಳ್ಳೇದಾಗ್ಬೇಕಂತ ನೀವು ಬಯಸಿದ್ದೆಲ್ಲ ನಾಟಕನ? ಮಾತಾಡಿ ಮೇಡಮ್, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ ಮಾತಿನ ಅರ್ಥ ಏನು? Oh my God, Roy. ನೀವೆಲ್ಲ ಈ ತರ ಕಣ್ಣು ಹಾಕೋದ್ರಿಂದ ಅವ್ರ ಸಂಸಾರಕ್ಕೆ ಇನ್ನಷ್ಟು ದೃಷ್ಟಿ ಆಗುತ್ತೆ ಅಂತ ಅಷ್ಟೇ ರಾಯ್. ಇಟ್ ವಾಸ್ ಔಟ್ ಆಫ್ ಕನ್ಸರ್ನ್. ನೀವ್ ಈ ತರ ಯಾವಾಗ್ಲೂ ಅವ್ರ ಬಗ್ಗೆನೆ ಮಾತಾಡ್ಕೊಂಡು ಹೊಗಳ್ತಾ ಇದ್ರೆ ಸರ್ಸ ಇರ್ಬೇಕಾಗಿರೋ ಜಾಗದಲ್ಲಿ ಬಿರ್ಸ ಶುರು ಆಗುತ್ತೆ ಅಂತ. ನೀವೆಲ್ಲರೂ ಈ ತರ ಝಾನ್ಸಿ ಸಂಸಾರದ ಬಗ್ಗೆ ಯಾವಾಗ್ಲೂ ಹೊಗಳ್ತಾ ಇದ್ರೆ ನಮ್ ದೃಷ್ಟಿನ ಬೀಳಲ್ವಾ ಹೇಳು? ಮನುಷ್ಯರ ಕಣ್ಣಿಗೆ ಮರಗಳೇ ಮುರಿದು ಬೀಳುತ್ತೆ ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು ರಾಯ್. ಅಂಥದ್ರಲ್ಲಿ ನಾವು ಝಾನ್ಸಿ ಸಂಸಾರದ ಮೇಲೆ ಕಣ್ಣು ಹಾಕಿದ್ರೆ ಅವಳಿಗೆ ದೃಷ್ಟಿಯಾಗಿ ಸಂಸಾರ ಮುರಿದು ಬೀಳದೆ ಇರುತ್ತಾ? ನೀವ್ ಏನ್ ಹೇಳಕ್ ಹೊರಟಿದ್ರಿ ಅಂತ ಅರ್ಥ ಆಗ್ಲಿಲ್ಲ ಮೇಡಮ್. ನಮ್ ಝಾನ್ಸಿ ಯಾವಾಗ್ಲೂ ಅವಳ ಗಂಡನ್ ಜೊತೆ ಖುಷಿಯಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ನಾವ್ ಯಾರು ಅವ್ರಿಬ್ರು ಜೋಡಿ ಬಗ್ಗೆ ಆಗ್ಲಿ ಅಥವಾ ಝಾನ್ಸಿ ಕೆಪಾಸಿಟಿ ಬಗ್ಗೆ ಆಗ್ಲಿ ಜಾಸ್ತಿ ಹೊಗಳ್ಬಾರ್ದು. ಮನುಷ್ಯನ್ ದೃಷ್ಟಿಗಿಂತ ಕೆಟ್ಟ ದೃಷ್ಟಿ ಇನ್ ಯಾವ್ದೂ ಇಲ್ಲ. ಅದಕ್ಕೆ ನಾವ್ ಯಾವಾಗ್ಲೂ ಅವ್ರ ಬಗ್ಗೆನೆ ಮಾತಾಡ್ತಾ ಇದ್ರೆ ಅವಳಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ದೆ ಅಷ್ಟೇ. ಮತ್ತೆ ಸಾಮಾನ್ಯವಾಗಿ ಎಲ್ರು ಮಾತಾಡುವಾಗ ಒಳ್ಳೇದ್ ಮಾತಾಡು, ಅಸ್ತು ದೇವತೆಗಳು ಅಸ್ತು ಅಂತಿರ್ತಾರೆ ಅಂತಾರಲ್ವಾ? ಹೌದು ರಾಯ್, ಆದ್ರೆ ನೀನ್ ಹೇಳ್ತಾ ಇರೋದು ಅಸ್ತು ದೇವತೆಗಳ ಬಗ್ಗೆ, ನಾನ್ ಹೇಳ್ತಾ ಇರೋದು ದೃಷ್ಟಿ ದೇವತೆಗಳ ಬಗ್ಗೆ. ಮೇಡಮ್, ಆ ತರ ದೇವತೆಗಳು ಇದಾವ? ಒಳ್ಳೇದಿದೆ ಅಂದ್ಮೇಲೆ ಕೆಟ್ಟದ್ ಕೂಡ ಇರ್ಲೇಬೇಕಲ್ವಾ ತಬ್ಲಾ? ನಿಮ್ ಮಾತ್ ಸತ್ಯ ಮೇಡಮ್. ಅದಕ್ಕೆ ನಾನು ಹೇಳಿದ್ದು ಈ ಅಸ್ತು ದೇವತೆಗಳಿಗಿಂತ ಈ ದೃಷ್ಟಿ ಸ್ಟ್ರಾಂಗ್. ಆ ದೃಷ್ಟಿ ದೇವತೆಗಳ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂದ್ರೆ ನಾವ್ ಯಾವಾಗ್ಲೂ ಉಲ್ಟಾನೇ ಬೇಡ್ಕೊಳ್ಬೇಕು. ಫಾರ್ ಇನ್ಸ್ಟೆನ್ಸ್ ನನ್ನ ಎಕ್ಸಾಂಪಲ್ ತಗೋ. ನಾನು ನಮ್ ಪ್ರಣವ್ ಝಾನ್ಸಿನ ಮದುವೆ ಆಗ್ಬೇಕು ಅಂತ ಎಷ್ಟೆಲ್ಲ ದೇವ್ರ ಹತ್ರ ಬೇಡ್ಕೊಂಡೆ. ಆಮೇಲೆ ಈ ಆಸ್ತಿನೂ ನನ್ನ ಹೆಸರಿಗೆ ಬರ್ಬೇಕು ಅಂತ ಬೇಡ್ಕೊಂಡೆ. ಏನಾದ್ರೂ ಆಯ್ತಾ? ಇಲ್ಲ ತಾನೆ. ಆದ್ರೆ ಅವಾಗ ನನ್ನ ಮನ್ಸಲ್ಲಿ ತುಂಬಾ ದುರಾಸೆ ತುಂಬಿಕೊಂಡಿದ್ದೆ. ನಾನು ಅನ್ಕೊಂಡಿದ್ದೆಲ್ಲ ಹಾಗೇ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಅವಾಗ ಆ ದೃಷ್ಟಿ ದೇವತೆಗಳ ಕಣ್ಣು ನನ್ ಮೇಲೆ ಬಿದ್ದು ಎಲ್ಲ ಉಲ್ಟಾ ಆಗೋಯ್ತು. ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ ಆ ದೇವ್ರು ನಾವು ಬೇಡ್ಕೊಂಡಿದ್ಕಿಂತ ಬೇಡ್ಕೊಳ್ದೆ ಇರೋದನ್ನೇ ಕೊಡೋದು. ಸೊ ನೀವುಗಳು ಅಷ್ಟೇ, ಏನ್ ಆಗ್ಬೇಕು ಅಂತ ಬಯಸ್ತಿರ್ತೀರೋ ಅದ್ರದ್ದು ಉಲ್ಟಾ ಕೇಳ್ಕೊಳ್ಳಿ, ಖಂಡಿತ ಆಗತ್ತೆ. ಓಕೆ ರೈಟ್? ಗುಡ್ ನೈಟ್. ಇವತ್ತು ಇವಳು ಅಸಲಿ ಬಣ್ಣ ಬಯಲಾಗತ್ತೆ ಅನ್ಕೊಂಡ್ರೆ ಇನ್ನೊಂದು ಬೇರೆನೇ ಬಣ್ಣ ಹಚ್ಕೊಂಡು ಮ್ಯಾನೇಜ್ ಮಾಡ್ಬಿಟ್ಲು. ಇವತ್ತಲ್ಲ ನಾಳೆ ಇವಳು ಅಸಲಿ ಬಣ್ಣ ಹೊರಗೆ ಬಂದೇ ಬರುತ್ತೆ, ಕಾಯ್ಬೇಕು ಅಷ್ಟೇ. ಮೇಡಮ್, ನಿಮ್ಗೆ ತಲೆ ಕೆಟ್ಟಿದ್ಯಾ? ನಿಮ್ ನಡವಳಿಕೆ ನೋಡಿ ಅನಿತಾ ಅವ್ರ ಕೋಪಕ್ಕೆ 5G ಸ್ಪೀಡ್ ಬಂದಿದೆ. ಇದೊಳ್ಳೆ ಸಲ ಐತೆ ಯಜಮಾನ್ರೆ. ನಾನೇನಾದ್ರೂ ಬೆಂಕಿ ಹಚ್ಚದ್ನ ಅಥವಾ ಉರಿ ತರ ಬೆಂಕಿಗೆ ತುಪ್ಪ ಸುರದ್ನ? ಪೆಟ್ರೋಲೇ ಸುರಿದಿದ್ದೀರಾ. ಇವಾಗ ಅದ್ ನೋಡಿದ್ರೆ ಅಯ್ಯೋ, ಇದೊಳ್ಳೆ ಹೆಸರು ಐತಲ್ಲ. ನನ್ ಪಾಡಿಗೆ ನಾನಿದ್ರು ಕಷ್ಟನಾ? ಬೆಂಕಿ ಹಚ್ಚೋದೆಲ್ಲ ಹಚ್ಚಿ ನಿಮ್ ಪಾಡಿಗೆ ನೀವ್ ಸುಮ್ನಿದ್ದೀರಾ ಅಂದ್ರೆ ನೀವ್ ಕಲಿಸ್ತಿರೋ ಹೊಸ ಪಾಠನ ಅಥವಾ ನೀವ್ ನನಗ್ ಕೊಡ್ತಿರೋ ಕಾಟನ? ಇಲ್ಲ ನೀವೇನಾದ್ರೂ ಕಿತಾಪತಿ ಗೀತರ? ಕಿತಾಪತಿ ಅಲ್ಲ ನನ್ ಪತಿ, ಅದು ಸಾಕ್ ಸುಮ್ನಿರ್ರಿ. ಒಳಗಡೆ ಏನೇನ್ ಆಗ್ತಿರುತ್ತೋ ಅಂತ ನನಗ್ ಟೆನ್ಷನ್ ಆದ್ರೆ ನಿಮ್ಗೊಳ್ಳೆ. ರಾಗು, ಇವಾಗ ಮಾಡ್ಬಾರ್ದಂತದೇನಾದ್ರೂ ನಾನ್ ಮಾಡದ್ನಾ? ಮತ್ತಿನ್ನೇನು, ಅನಿತಾರ್ ಮುಂದೆ ಹೀಗೆ ಯಾಕೆ ನಡ್ಕೋಬೇಕಿತ್ತು? ಇದರಿಂದ ಏನಾಗುತ್ತೆ ಅಂತ ಗೊತ್ತು ತಾನೆ? ಅಲ್ಲ ರಾಗು, ಗಂಡನ್ಗೆ ಹೆಂಡತಿ ಮುತ್ ಕೊಡೋದು ತಪ್ಪನ್ನೋದೇನಾದ್ರೂ ಕಾನೂನು ಇದ್ಯಾ? ಮೇಡಮ್, ನೀವ್ ಯಾವಾಗ ಮುತ್ ಕೊಟ್ರಿ ನನಗೆ? ನಾನ್ ಇಲ್ಲಿಂದಾನೇ ಕೊಟ್ನಲ್ಲ. ನೀನು ಕಲ್ಪಿದಕ್ಕೆ ತಾನೆ ನೀನ್ ರಿಯಾಕ್ಟ್ ಮಾಡಿದ್ದು. ಸಾಕ್ ಸುಮ್ನಿರ್ರಿ.
ನಿಮಗ್ ನೀವೇ ಮುತ್ತು ಕೊಟ್ಕೊಂಡು ನೀವು ನನಗ್ ಕೊಟ್ಟೆ ಅಂತ ಹೇಳ್ತಿದ್ದೀರಾ? ನಿಮಗೆ ನಾನು ಮುತ್ತು ಕೊಟ್ಟಿಲ್ಲ, ನನಗ್ ನೀವು ಮುತ್ತು ಕೊಟ್ಟಿಲ್ಲ, ನೆನಪಿರ್ಲಿ. ಓ, ನಾನ್ ನಿನಗ್ ಕಿಸ್ ಮಾಡ್ತಾ ಇದ್ರು ಆತ ತುಳು ಹೇಳ್ದೆ ಅಂತ ನಿನಗ್ ಬೇಜಾರಾ? ಮತ್ತೆ ಸುಳ್ಳು ಹೇಳಿದ್ರೆ ಬೇಜಾರಾಗಲ್ವಾ ಹೇಳಿ? ಸರಿ, ಅದನ್ನೇ ನಿಜ ಮಾಡ್ತೀನಿ. ಮೇಡಮ್, ಸದ್ಯ ಯಾರು ನೋಡಿಲ್ಲ. ಏ ಕಳ್ಳ, ಸಿಕ್ಕಾಕೊಂಡ, ಕೊನೆಗೂ ಸಿಕ್ಕಾಕೊಂಡ. ಹಾ, ನಡ್ಸು ನಡ್ಸು ಏ ತರುಣ, ನಡ್ಸು ನಡ್ಸು ನಡ್ಸು. ಒಂದ್ ನಿಮಿಷ. ದೊಡ್ಡಪ್ಪ ಮನೇಲಿ ಏನ್ ನಡೀತದ? ಆ ಒಂದು ವೋಟಿಂಗ್ ಕಾಂಪಿಟೇಷನ್ ನಲ್ಲಿ ಯಾರು ಹೆಚ್ಚು ಮತಗಳನ್ನು ಗಳಿಸ್ತಾರೋ ಅವರೇ ಈ ಮನೆ ಸೊಸೆಯಾಗೋದು, ಮತ್ತೆ ಅವರೇ ಜಯಶಾಲಿ. ಆ ಒಂದು ಆಯ್ಕೆ ಪ್ರಕ್ರಿಯೆಗೆ ಮೊದಲು ಮನೆಯವರ ಮನಸ್ಸನ್ನ ಗೆದ್ದು ಹೆಚ್ಚಿನ ವೋಟನ್ನ ಪಡ್ಕೊಳ್ಳೋದಕ್ಕಂತಾನೆ ಈ ಟಾಸ್ಕ್ಗಳು. ಒಂದು ರೀತಿಯಲ್ಲಿ ನಿಮ್ಮನ್ನು ನೀವೇ ಪ್ರೂವ್ ಮಾಡಿಕೊಂಡು ಪ್ರಚಾರ ಮಾಡಿ ಮನೆಯವರ ಮನಸ್ಸನ್ನ ಗೆಲ್ಲೋದಕ್ಕಿರುವಂತ ಅವಕಾಶ ಅಂತಾನೂ ತಿಳ್ಕೋಬಹುದು. ಹೀಗೆ ಒಂದು ವಾರ ಕಾಲ ರಣರೋಚಕವಾಗಿ ನಡೆಯುವ ಈ ಸ್ಪರ್ಧೆಗೆ ನಾನು ಕೊಡುವಂತ ಹೆಸರು ನೀನಾ ನಾನಾ. ಪಲ್ಲವಿ, ನಾನು ಹೇಳಿರೋದೆಲ್ಲ ಸರಿಯಾಗಿದೆಯಾ, ಏನಾದ್ರೂ ಸೇರಿಸ್ಬೇಕಾ? ಇಲ್ಲ ದೊಡ್ಡಪ್ಪ, ಎಲ್ಲ ಪರ್ಫೆಕ್ಟ್ ಆಗಿದೆ. ನೀನೇನ್ ಹೇಳ್ತೀಯಪ್ಪ? ಸರಿಯಾಗಿದೆ ದೊಡ್ಡಪ್ಪ. ಅದನ್ನೇ ಸ್ವಲ್ಪ ಜೋರಾಗಿ ಎಲ್ರಿಗೂ ಕೇಳಿಸೋ ತರ ಹೇಳು. ಹಾ ದೊಡ್ಡಪ್ಪ, ಸರಿಯಾಗಿದೆ. ನೋಡ್ರಮ್ಮ, ನಾನು ಹೇಳಿದ್ದೆ ನಿಮ್ಮಿಬ್ರಿಗೂ ಅರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ನನ್ಗೇನು ಡೌಟ್ಸ್ ಇಲ್ಲ. ನನ್ಗೂ ಏನು ಡೌಟ್ ಇಲ್ಲ ದೊಡ್ಡ ಮಾವ. ಸರಿ, ಹಾಗಾದ್ರೆ ಇವತ್ತಿನ ನೀನಾ ನಾನಾ ಸ್ಪರ್ಧೆಯ ಮೊದಲ ಟಾಸ್ಕ್ ಅಲ್ಲಿ ನೀವಿಬ್ರು ಭಾಗವಹಿಸ್ತಾ ಇದ್ದೀರಾ. ಆ ಟಾಸ್ಕ್ ಏನಪ್ಪಾ ಅಂದ್ರೆ, ಪಲ್ಲವಿ ಆ ಪ್ರಾಪರ್ಟಿ ಕೊಡಮ್ಮ ಇಲ್ಲಿ. ಇದನ್ನ ಈ ಮನೆ ಮಗು ಅಂತ ತಿಳ್ಕೋಬೇಕು. ಈ ಬೊಂಬೆಗೆ ಇಲ್ಲೊಂದು ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ಈ ಮಗು ಅಳಕ್ ಶುರು ಮಾಡುತ್ತೆ. ಹೀಗೆ ನೋಡಿ, ಹೇಳ್ತಾ ಇದೆ. ಈ ಮಗು ಅಳು ನಿಲ್ಲಿಸ್ಬೇಕಂದ್ರೆ ಇದಕ್ಕೆ ಹಾಲು ಕುಡಿಸ್ಬೇಕು. ಹಾಲು ಕುಡಿಸೋಕೆ ಮನೆಯಲ್ಲಿ ಒಂದು ಹನಿ ಹಾಲಿಲ್ಲ, ನಿಮ್ಮಿಬ್ಬರ ಕೈಲಿ ₹1 ದುಡ್ಡಿಲ್ಲ. ಹಾಲು ಸಿಗೋದು ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿರೋ ಒಂದೇ ಒಂದು ಮಾತ್ರ. ಅದಕ್ಕೆ ಇವಾಗ ನೀವು ಏನು ಮಾಡಬೇಕು ಅಂದ್ರೆ, ನೀವು ಓಡೋಗಿ ಏನಾದರೂ ಮಾಡಿ ಅಂಗಡಿಯವ್ರ ಹತ್ರ ಹಾಲು ಇಸ್ಕೊಂಡು ಬಂದು ಅದನ್ನ ಕಾಯಿಸಿ ಮಗುಗೆ ಕೊಟ್ಟು ಮಗು ಅಳು ನಿಲ್ಲಿಸ್ಬೇಕು. ಏನ್ ಹೇಳಿ? ಅಳ್ತಾ ಇರೋ ಮಗುನ ಸಮಾಧಾನ ಮಾಡಿ ಅಳು ನಿಲ್ಲಿಸ್ಬೇಕು. ಗೊತ್ತಾಯ್ತಾ? ಯಾರು ಮೊದಲು ಮಗು ಅಳುನ ನಿಲ್ಲಿಸ್ತಾರೋ ಅವರೇ ಈ ಟಾಸ್ಕ್ನ ವಿನ್ನರ್. ಟಾಸ್ಕ್ ರೂಲ್ಸ್ ಎಲ್ಲ ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗ ನಾನು 3 ಕೌಂಟ್ ಮಾಡಿ ವಿಷಲ್ ಹಾಕ್ತೀನಿ. ಆಗ ನಿಮ್ಮ ಟೈಮ್ ಶುರು ಆಗುತ್ತೆ. ಆಗ ನೀವು ಇಲ್ಲಿಂದ ಹೊರಡಬೇಕು. ಮೊದಲು ನೀವು ಸ್ಪರ್ಧಿಗಳು ಅನ್ನೋದನ್ನ ಬಿಟ್ಟು ಕ್ರೀಡಾ ಸ್ಫೂರ್ತಿಯಿಂದ ಶೇಕ್ ಹ್ಯಾಂಡ್ ಮಾಡಿ. ಈ ಅನಿತಾ ಏನು ಅನ್ನೋದು ಇವಾಗ ಗೊತ್ತಾಗುತ್ತೆ. ನೋಡೆ, ನಾನೇನು ಅನ್ನೋದು ನುಡಿಯಿಂದ ಅಲ್ಲ, ನಡೆಯಿಂದ ಗೊತ್ತಾಗುತ್ತೆ. ಓಕೆ ಓಕೆ, ದೃಷ್ಟಿ ಯುದ್ಧ ಬೇಡ, ಗೇಮ್ ಶುರು ಮಾಡೋಣ. ಓಕೆ, ರೆಡಿ? 3, 2, 1, ಗೋ! ಅನಿತಾ, ಯಾಕೆ ವಾಪಸ್ ಬರ್ತಿದ್ಯಾ? ನೀನ್ ಗೆಲ್ಬೇಕು ಅಂದ್ರೆ ಓಡ್ಬೇಕು ಅನಿತಾ, ಓಡು. ಡೋಂಟ್ ವರಿ ಪಲ್ಲವಿ, ಗೆಲ್ಲೋದ್ ನಾನೇ. ಅಲ್ಲಮ್ಮ, ನೀನ್ ಹೋಗಿ ಹಾಲ್ ತರ್ದೆ ಹೇಗಮ್ಮ ಗೆಲ್ಲೋಕ್ ಸಾಧ್ಯ?
ನೀವ್ ಈ ರೀತಿ ಮಾಡಿದ್ರೆ ಮೊದಲನೇ ಟಾಸ್ಕ್ ಅಲ್ಲೇ ಸೋಲ್ತೀಯ ಅಷ್ಟೇ. ನೀವ್ ಯಾರು ತಲೆ ಕೆಡ್ಸ್ಕೊಬೇಡಿ, ಗೆಲ್ಲೋದ್ ಹೇಗೆ ಅಂತಾನೂ ಕೇಳ್ಬೇಡಿ. ಒಟ್ನಲ್ಲಿ ಈ ಟಾಸ್ಕ್ ಅಲ್ಲಿ ಗೆಲ್ಲೋದ್ ನಾನೇ. ಲೇ ಪಲ್ಲು, ಏನೇ ಇವಳು ಯಾವ್ದು ಟಾಸ್ಕ್ ಆಡದೆ ಒಳಗಡೆ ಹೋಗಿ ಕುತ್ಕೊಂಡಿದ್ದಾಳೆ. ಹಿಂಗೆ ಆದ್ರೆ ಟಾಸ್ಕ್ ಹೆಂಗೆ ಗೆಲ್ತಾಳೆ? ನಂಗೂ ಅದೇ ಗೊತ್ತಾಗ್ತಿಲ್ಲ ಅಮ್ಮ. ಅದ ಗೆಲ್ತೀನಿ ಅಂತ ಹೇಳ್ತಿದ್ದಾಳೆ. ಅದೇ ಹೇಗೆ? ಏನಣ್ಣ ಇದು, ಕಾಂಪೀಟ್ ಮಾಡ್ದಂಗ್ ಗೆಲ್ತೀನಿ ಅಂತಿದ್ದಾಳೆ. ನನಗೂ ಅದೇ ಅರ್ಥ ಆಗ್ತಿಲ್ಲ ಸಂಗೀತ. ಹೋಗ್ಲಿ ಬಿಡು, ಹೇಗೋ ನಮ್ಮ ಅತ್ತಿಗೆ ಗೆದ್ರೆ ಸಾಕು. ಇಲ್ಲಿ ಮೋಸದಾಟ ನಡೀತದೆ ಅಂತ ನಿಂಗೆ ಅನಿಸ್ತಾ ಇಲ್ವಾ? ಅನ್ಸೋದೇನು, ಇವ್ರು ಮೋಸ ಮಾಡಕ್ಕೆ ಅಂತಾನೆ ನಿಂತಿದ್ದಾರೆ. ಏನೇ ಆದ್ರೂ ಗೆಲ್ಲದ್ ಝಾನ್ಸಿ ಅದಕ್ಕೇನೆ. ಅಣ್ಣ, ಅರ್ಧ ಲೀಟರ್ ಹಾಲು ಕೊಡಿ. ಕೊಡಿ. ಅಣ್ಣ, ನನ್ನ ಹತ್ರ ದುಡ್ಡಿಲ್ಲ, ಆಮೇಲೆ ಕೊಡ್ತೀನಿ. ಪ್ಲೀಸ್ ಇವಾಗ ಹಾಲು ಕೊಡಿ. ರೀ, ಹಾಲ್ ಮಾರಿದ್ರೆ ನಮ್ಗೆ ಸಿಗದೆ 1 ರೂಪಾಯಿ, ಅದರಲ್ಲೂ ಸಾಲ ಕೇಳ್ತಿರಲ್ಲ. ಅಣ್ಣ, ನಾನು ನಿಜವಾಗ್ಲೂ ಆಮೇಲೆ ತಂದು ಕೊಡ್ತೀನಿ. ಪ್ಲೀಸ್ ಇಲ್ಲ ಅನ್ಬೇಡಿ. ನೋಡಮ್ಮ, ಗಿರಾಕಿಗಳು ನಮ್ಗೆ ದೇವ್ರು. ದೇವರಿಗೆ ಸಾಲ ಕೊಡೋ ಶಕ್ತಿ ನಮ್ಗಿಲ್ಲಮ್ಮ. ಹಾಗಾಗಿ ನಾನು ಸಾಲ ಕೊಡಲ್ಲ. ನೀನ್ ದುಡ್ಡು ಕೊಟ್ಬಿಟ್ಟು ಹಾಲು ತಗೊಂಡು ಹೋಗಮ್ಮ. ಗಿರಾಕಿ ಬರೋ ಟೈಮು ನಿಂತ್ಕೋಬೇಡ, ಹೋಗಮ್ಮ. ಅಣ್ಣ ಅಣ್ಣ, ಬೇಕಿದ್ರೆ ನಿಮ್ ಅಂಗಡಿಲಿ ಏನಾದ್ರು ಕೆಲಸ ಇದ್ರೆ ಕೊಡಿ, ಮಾಡ್ತೀನಿ. ಪ್ಲೀಸ್ ಅಣ್ಣ, ಹಾಲು ಕೊಡಿ. ಕೆಲಸ ಮಾಡ್ತೀಯಾ? ಹ್ಞೂ ಅಣ್ಣ, ಮಾಡ್ತೀನಿ. ಏನ್ ಕೆಲಸ ಕೊಡೋದು? ನಮ್ಮ ಹುಡುಗ ಬೇರೆ ಬಂದಿಲ್ಲ, ಟೀ ಗ್ಲಾಸ್ ಬೇರೆ ಹಾಗೆ ಇದೆ, ಪಾತ್ರೆಗಳು ಹಾಗೆ ಬಿದ್ದಿವೆ, ತೊಳೆದು ಕೊಡ್ತೀಯಾ?